ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ಮನಃಶಾಂತಿಗಾಗಿ ಮೆಡಿಟೇಷನ್ ರಾಜಯೋಗ ಶಿಬಿರದ ಪರಮಾತ್ಮನ ಅನುಭೂತಿಯ ಪ್ರವಚನ ಮಾಲೆಗೆ ಸ್ವಾಗತ. ಭಾರತದಲ್ಲಿ ಅನೇಕ ಸತ್ಪುರುಷರು ದಿವ್ಯ ಸಂಸ್ಕಾರ, ಆದರ್ಶ ವ್ಯಕ್ತಿತ್ವ ಇದ್ದವರು ಆಗಿ ಹೋಗಿದ್ದಾರೆ. ಇಂದಿನ ಪೀಳಿಗೆಯವರು ಹಿಂದಿನವರ ಜೀವನ ಚರಿತ್ರೆಯಿಂದ ಆ ಆದರ್ಶತೆಗಳನ್ನು ಧರಿಸಿ ಶ್ರೇಷ್ಠ ವ್ಯಕ್ತಿತ್ವ ನಿರ್ಮಾಣ ಮಾಡಿಕೊಳ್ಳಲಿ ಎನ್ನುವ ಸದುದ್ದೇಶದಿಂದ ನಮ್ಮ ಹಿರಿಯರು ಆ ಅನೇಕರ ನೆನಪಿನಾರ್ಥವಾಗಿ ಮೂರ್ತಿಗಳನ್ನು ಅಥವಾ ಫೋಟೋಗಳನ್ನು ಮಾಡಿ ಪ್ರತಿಷ್ಠಾಪಿಸಿದರು. ಗಾಂಧೀಜಿ, ನೇತಾಜಿ, ಶಾಸ್ತ್ರೀಜಿ, ಅಲ್ಲಲ್ಲಿ ಅವರ ಸ್ಟ್ಯಾಚ್ಯೂಸನ್ನು ನೋಡ್ತೀವಿ, ಬಿಲ್ಡಿಂಗ್ಗಳಲ್ಲಿ ಫೋಟೋಸನ್ನು ನೋಡ್ತೀವಿ. ಅವರನ್ನು ನೋಡಿದಾಗ ಅವರ ಜೀವನ ಚರಿತ್ರೆ, ಅವರ ಸಾಹಸ, ಅವರ ದಿವ್ಯ ಗುಣಗಳು ನೆನಪು ಬರಲಿ ಎನ್ನೋ ಉದ್ದೇಶದಿಂದ. ಹಾಗೆ ನಮ್ಮ ಹಿರಿಯರಿಗೆ, ಪೂರ್ವಜರಿಗೆ, ಆರ್ಯರಿಗೆ ಗೊತ್ತಿತ್ತು ಪರಮಾತ್ಮ ಬಿಂದು ಸ್ವರೂಪ. ಇದನ್ನು ಜನರಿಗೆ ಹೆಂಗೆ ತಿಳಿಸೋದು? ದೇಹವುಳ್ಳ ದೇಹಧಾರಿಗಳನ್ನು ಶಿಲ್ಪೀಕರಿಸುವುದು ಬಹಳ ಸುಲಭ, ಮೂರ್ತೀಕರಿಸುವುದು ಬಹಳ ಈಸಿ. ಕಲ್ಲಿನೆಲ್ಲ ಶೇಪ್ ಕೆತ್ತಬಹುದು. ನಮ್ಮ ಹಿರಿಯರು ಬಹಳ ಜಾಣರು ಕೂಡ. ಪರಮಾತ್ಮನನ್ನು ಒಂದು ಲಿಂಗಾಕಾರ ಮಾಡಿ ನಡುವೊಂದು ಬಿಂದು ಇಟ್ಟು 3 ನಾಮ ಇಟ್ಟು ಪೂಜಿಸ್ಲಿಕ್ಕೆ ಶುರು ಮಾಡಿದರು. ಬಿಂದು ಆಕಾರ, ಅದಕ್ಕೆ ಪ್ರತೀಕವಾಗಿ ಒಂದು ಪಾಯಿಂಟನ್ನು ಇಟ್ಟು ಅದನ್ನು ಜ್ಯೋತಿರ್ಲಿಂಗ ಅಂತ ಹೆಸರು ಕೊಟ್ಟರು. ಲಿಂಗ ಅಂದರೆ ರೂಪ ಉಳ್ಳುವವರು, ಲಿಂಗ ಅಂದರೆ ಚಿಹ್ನೆ, ಸ್ತ್ರೀಲಿಂಗ ಅಂದರೆ ಸ್ತ್ರೀ ರೂಪ ಉಳ್ಳುವವರು, ಪುಲ್ಲಿಂಗ ಪುರುಷ ರೂಪ ಉಳ್ಳುವವರು, ಜ್ಯೋತಿರ್ಲಿಂಗ ಜ್ಯೋತಿ ರೂಪ ಉಳ್ಳುವವನು, ಸ್ವಪ್ರಕಾಶನು. ಆ ಜ್ಯೋತಿರ್ಲಿಂಗವನ್ನು ಭಾರತದ ಪ್ರಾರಂಭದಲ್ಲಿ ಕೇವಲ ಜ್ಯೋತಿರ್ಲಿಂಗ ರೂಪದಲ್ಲಿ ಅಲ್ಲಲ್ಲಿ ಪ್ರತಿಷ್ಠಾಪಿಸಿದರು. ಫಾರ್ ಎಕ್ಸಾಂಪಲ್, ಅತ್ಯಂತ ಹಳೆಯ ಪ್ರಾಚೀನ ಅಮರನಾಥ ಜ್ಯೋತಿರ್ಲಿಂಗ. ಕಾಲಕ್ರಮೇಣ ಪೂಜೆ, ಪುನಸ್ಕಾರ, ನವವಿಧ ಭಕ್ತಿಗಳು, ಆಮೇಲೆ ಅರ್ಚನೆ, ಅಭಿಷೇಕ ಪ್ರಾರಂಭ ಆಯಿತು. ಇನ್ನು ಲಿಂಗುವಿನ ಮೇಲಿರುವ ಅಭಿಷೇಕ ಮಾಡಿದ್ದೆಲ್ಲ ಜಲ, ಕ್ಷೀರ ಹರಿದು ಹೋಗಕ್ಕೆ ಒಂದು ಪೈಪ್ಲೈನ್ ಸಿಸ್ಟಮ್ ಬೇಕಲ್ಲ. ಅದಕ್ಕೆ ನಮ್ಮ ಹಿರಿಯರು ಪಾಂಡ್ಲಿ ಬಟ್ಟಲದಲ್ಲಿ, ಚಿತ್ರದಲ್ಲಿ ಇದ್ದಂತೆ ನೋಡಿ ಆ ಥರ ಪಾಂಡ್ಲಿ ಬಟ್ಲು ಮಾಡಿ ಲಿಂಗುವನ್ನು ಪ್ರತಿಷ್ಠಾಪಿಸಿದರು. ಕಾಶಿ ವಿಶ್ವನಾಥ, ಶ್ರೀಶೈಲ ಮಲ್ಲಿಕಾರ್ಜುನ, ಈಗೂ ನಾವು ಅದನ್ನು ನೋಡ್ಬೋದು. ಈ ಜ್ಯೋತಿರ್ಲಿಂಗಗಳ ಮಾಡಿಫಿಕೇಷನ್, ವಿಕಾಸವನ್ನು ನೋಡ್ತಾ ಬನ್ನಿ. ಇತ್ತೀಚಿನ ದಿನಗಳಲ್ಲಿ ಎವ್ರಿಡೇ ನಮಗೆ ಅತ್ಯಂತ ಇಂಪಾರ್ಟೆಂಟ್ ಇರೋದೇ ಆಹಾರ ಮಾಡಿಕೊಳ್ಳೋದು. ಆಹಾರ ತಯಾರು ಮಾಡೋಕ್ಕೇ ಕೆಳಗೆ ಕುಂದ್ರಂಗಿಲ್ಲ. ಮೊದಲಿನವ್ರು ಕಟ್ಟಿಗೆ ಒಲೆ ಹಾಕ್ಕೊಂಡು ಕೆಳಗೆ ಕುಂತು ಅಡುಗೆ ಮಾಡ್ತಿದ್ರು. ಈಗೆಲ್ಲ ನಿಂತು ಮಾಡೋ ಸಿಸ್ಟಮ್. ಯಾಕೆಂದರೆ ಎಲ್ಲರಿಗೂ ಕಾಲು ನೋವು, ಕುಂತ್ರೆ ಹೇಳೋಕ್ಕಾಗಿಲ್ಲ, ಎದ್ರು ಕುಂದ್ರಕ್ಕಾಗಿಲ್ಲ. ಅದಕ್ಕೆ ಜ್ಯೋತಿರ್ಲಿಂಗವನ್ನು ಏನು ಮಾಡಿದ್ರಂದರೆ, ನನಗಂತೂ ಕುಂತು ಪೂಜೆ ಮಾಡೋಕ್ಕಾಗಿಲ್ಲಪ್ಪ, ನೀನೇ 1 ಫೀಟ್ 2 ಫೀಟ್ 3 ಫೀಟ್ ಎತ್ತರ ಆಗುವಂಥ ಅವನಿಗೊಂದು ಪೀಠ ಮಾಡಿ ಲಿಂಗವನ್ನಿಟ್ಟು ಪೂಜಿಸಲು ಶುರು ಮಾಡಿದರು. ಹಾಗಾದರೆ ಪೂಜೆ ಯಾರಿಗೆ? ಈಗಿನ ಕಾಲದಲ್ಲಿ ಪೀಠವೇ ಗ್ರ್ಯಾಂಡ್, ಸ್ಟ್ರಾಂಗ್ ಕೆತ್ತನೆ, ಬೆಸ್ಟ್ ಡೆಕೋರೇಷನ್. ಪೀಠ ಮತ್ತು ಲಿಂಗು ಜಸ್ಟ್ ಚಿತ್ರದಲ್ಲಿ ನೋಡಿ, ಪೀಠ ಇದು ಚೇರ್ ಇದ್ದಂತೆ,
ಲಿಂಗು ಚೇರ್ಪರ್ಸನ್ ಇದ್ದಂತೆ. ಚೇರ್ ಬೇರೆ, ಚೇರ್ಪರ್ಸನ್ ಬೇರೆ. ಪ್ರೈಮ್ ಮಿನಿಸ್ಟರ್ ಅದೊಂದು ಚೇರ್, ಅದ್ರ ಮೇಲೆ ಚೇರ್ಪರ್ಸನ್ ಒಬ್ಬನಿರ್ತಾನೆ. ಹಾಗೆ ಇದು ಪೀಠ ಪರಮಾತ್ಮನಿಡ್ಲಿಕ್ಕೊಂದು ಸ್ಟ್ಯಾಂಡ್. ಪರಮಾತ್ಮನನ್ನು ಲಿಂಗು ಆಕಾರ ಮಾಡಿ ಭಾರತೀಯರು ಪೂಜೆ ಮಾಡ್ತಾ ಬಂದರು. ಈಗಿನ ಕಾಲದಲ್ಲಿ ಎಲ್ಲ ಕಡೆ ಎನಿ ಟೈಮ್ ಮನಿ, ಎನಿ ಟೈಮ್ ಪೇಮೆಂಟ್ ಶುರು ಆದ್ವಾ. ಹಾಗೆ ಪೂಜೆಯೂ ಸಹಿತ ಎನಿ ಟೈಮ್ ಪರಮಾತ್ಮ ಅವೈಲೇಬಲ್ ಆಗಲಿ ಅಂತ ಒಂದು ಸಣ್ಣ ಲಿಂಗು ಮಾಡಿ ಅದನ್ನು ಅಂಗದ ಮೇಲಿಟ್ಕೊಂಡು, ಕೈ ಮೇಲಿಟ್ಕೊಂಡು ಪೂಜಿಸ್ಲಿಕ್ಕೆ ಶುರು ಮಾಡಿದರು. ಅವಾಗ ಗುಡಿಗೆ ಹೋಗಬೇಕಂತಿಲ್ಲ, ಎನಿ ಟೈಮ್ ಪೂಜಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಅಂತೂ ಜ್ಯೋತಿರ್ಲಿಂಗವನ್ನು ವಿವಿಧ ವಿವಿಧ ಭಂಗಿಗಳಲ್ಲಿ, ವಿವಿಧ ವಿವಿಧ ರೂಪದಲ್ಲಿ ಭಾರತೀಯರು ಪೂಜೆ ಮಾಡ್ತಾ ಗೌರವವನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಬಿಂದು ಅನ್ನೋದು ಪರಮಾತ್ಮನ ಶೇಪ್, ಜ್ಯೋತಿ ಅನ್ನೋದು ಪರಮಾತ್ಮನ ಎಂದಿಗೂ ಅಗಲದೇ ಇರುವಂತಹ ಕ್ವಾಲಿಟಿ. ಜ್ಯೋತಿ ಅಂದರೆ ಸ್ವಪ್ರಕಾಶ, ಸೆಲ್ಫ್ ಲುಮಿನಸ್. ಈಗ ಪರಮಾತ್ಮನಿಗೊಂದು ಹೆಸರು ಬೇಕಲ್ಲ. ಹೇಗೆ ನಮ್ಮ ಹಿರಿಯರೆಲ್ಲರೂ ಸೇರಿ ಜ್ಯೋತಿರ್ಲಿಂಗವನ್ನು ಕಲ್ಲಿನ ರೂಪದಲ್ಲಿ ಕೆತ್ತಿದ್ರು, ಅದೇ ರೀತಿ ಹೆಸರನ್ನು ನಾಮಕರಣ ಮಾಡಿದರು ಶಿವ ಅಂತ. ಪರಮಾತ್ಮನ ಹೆಸರು ಶಿವ. ಶಿವ ಅಂದ ತಕ್ಷಣ ಯಾವುದೋ ಮೀನ್ ಮೆಂಟಾಲಿಟಿಯಲ್ಲಿ ಬರೋದಲ್ಲ. ಓಹೋ, ಇವ್ರು ಯಾವುದೋ ಶೈವ ಧರ್ಮದ ಪ್ರಚಾರಕರೋ ಏನೋ ಅಲ್ಲ. ಶಿವ ಸಂಸ್ಕೃತ ಶಬ್ದ. ಶಿವ ಅಂದರೆ ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ, ಎಲ್ಲರಿಗೂ ಒಳ್ಳೆಯದನ್ನು ಮಾಡುವವನು ಅಂತರ್ಥ. ಶಿವ ಅಂದರೆ ಬಿಂದು ರೂಪ, ಬೀಜ ರೂಪ. ಇನ್ನು ಕೆಲವೊಬ್ಬರ ಡೆಫಿನೇಷನ್ ಪ್ರಕಾರ ಶಿ ಅಂದರೆ ಪಾಪನಾಶಕ, ವಿ ಅಂದರೆ ಮುಕ್ತಿದಾತ. ಶಿವ ಇದು ಅವನ ಗುಣವಾಚಕ ಹೆಸರು, ಅವನ ಕಲ್ಯಾಣವನ್ನೇ ಮಾಡುವವನು. ಶಿವ ಇದು ಅವನ ರೂಪವಾಚಕ, ಬಿಂದು, ಸಂಸ್ಕೃತದಲ್ಲಿ ಬಿಂದು ಅಂತ ಅರ್ಥ. ಶಿವ ಇದು ಅವನ ಒಳಗಿರುವ ಕರ್ತವ್ಯವಾಚಕ, ಪಾಪನಾಶ ಮಾಡುತ್ತಾನೆ, ಮುಕ್ತಿ ಕೊಡ್ತಾನೆ. ಆದ್ದರಿಂದ ಅವನಿಗೆ ಶಿವ ಅಂತ ಹೆಸರಿಟ್ಟರು. ಈ ರೀತಿ ಪರಮಾತ್ಮನನ್ನು ಭಾರತೀಯರು ಜ್ಯೋತಿರ್ಲಿಂಗ, ಶಿವಲಿಂಗ, ಈಶ್ವರಲಿಂಗ ಅಂತ ಹೆಸರಿನಿಂದ ಪೂಜಿಸಲಿಕ್ಕೆ ಶುರು ಮಾಡಿದರು. ಆ ಲಿಂಗುವಿನಲ್ಲೇ ಪರಮಾತ್ಮ ಇದ್ದಾನೆ ಅಲ್ಲ. ಕಲ್ಲು, ಲಿಂಗು, ಮೂರ್ತಿ ಅದು ನಮ್ಮ ಭಾವನೆಯ ಪ್ರತೀಕ, ಸ್ಮರಣಾರ್ಥ, ಸಿಂಬಲ್ ಅಷ್ಟೇ. ಪರಮಾತ್ಮ ಚೈತನ್ಯ, ಕಲ್ಲು ಚೈತನ್ಯ ಅಲ್ಲಲ್ಲ. ಅದಕ್ಕೇ ಈಗ ವಿಧಾನಸೌಧ ಇದೆ ಬೆಂಗಳೂರಿನಲ್ಲಿ. ಅಲ್ಲಿ ಕೆಲವೊಂದು ದ್ವಾರ ಬಾಗಿಲದ ಎದುರಿಗೆ ಸ್ಟ್ಯಾಚ್ಯೂಸ್ ಇದ್ದಾವೆ. ಕೆಂಗಲ್ ಹನುಮಂತರಾಯರ ಸ್ಟ್ಯಾಚ್ಯೂ ಇದೆ, ಇನ್ನು ಅನೇಕರ ಸ್ಟ್ಯಾಚ್ಯೂ ಇದೆ. ಯಾಕೆ ಆ ಸ್ಟ್ಯಾಚ್ಯೂ ಮಾಡಿರ್ತಾರಲ್ಲಿ? ಆ ಸ್ಟ್ಯಾಚ್ಯೂವನ್ನು ನೋಡಿದಾಗ ಆ ಮಹನೀಯರ ಆದರ್ಶತೆ, ಬಾಳು ಬೆಳಕಾಗಲಿ ನಮಗೆ ಎಂದು ಆ ರೀತಿ ಮಾಡಿರ್ತಾರೆ. ಅದನ್ನು ಬಿಟ್ಟು ಅದರಲ್ಲೇ ಕೆಂಗಲ್ ಹನುಮಂತರಾಯ ಇದ್ದಾರೆ ಅಂತ ಅನ್ಲಿಕ್ಕಾಗ್ತದ? ಜ್ಯೋತಿರ್ಲಿಂಗನೂ ಸಹಿತ ಚೈತನ್ಯ ಪರಮಾತ್ಮನ ಒಂದು ಸಿಂಬಾಲ್. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ, ಅರಿವಿಗೆಂದು ಕುರುಹ ಕೊಟ್ಟರೆ ಕುರುಹ ನಂಬಿದ ಕುರುಬರ ನೋಡಯ್ಯ. ನಮ್ಮ ಶರಣರು ಸಾರಿ ಸಾರಿ ಹೇಳ್ತಾರೆ, ಮೂರ್ತಿಗಳು ಪೂಜಾ ಪ್ರತೀಕವಷ್ಟೇ. ಚೈತನ್ಯ ಪರಮಾತ್ಮನೇ ಬೇರೆ, ನಾವಿಟ್ಕೊಂಡಿರುವ ಮೂರ್ತಿಗಳೇ ಬೇರೆ. ಚೈತನ್ಯ ಪರಮಾತ್ಮನನ್ನು ನೆನಪು ಮಾಡಿದರೆ ಮಾತ್ರ ನಮ್ಮ ಅಂತರಂಗ ಶುದ್ಧಿಯಾಗಲು ಸಾಧ್ಯ. ಲಿಂಗು ಎಷ್ಟು ದೊಡ್ಡ ಸೈಜ್ ಐತಿ, ಪರಮಾತ್ಮನ ಅಷ್ಟು ದೊಡ್ಡ ಸೈಜ್ ಇಲ್ಲ, ಪಾಯಿಂಟ್ ಆಫ್ ಲೈಟ್ ಅಷ್ಟೇ.
ಅಥವಾ ಲಿಂಗುವಿನ ಮೇಲೆ ಒಂದು ಬಿಂದು ಇಟ್ಟಿರ್ತಾರಲ್ಲ, ಆ ಬಿಂದುವಿನ ಸೈಜ್ನಲ್ಲಿ ಪರಮಾತ್ಮ ಇದ್ದಾನ? ಇಲ್ಲ. ಪರಮಾತ್ಮ ಅದೃಶ್ಯ ಬಿಂದು, ಡಾಟ್. ಅಥವಾ ನಿಮ್ಗೆ ಇಲ್ಲಿ ಚಿತ್ರದಲ್ಲಿ ಒಂದು ಜ್ಯೋತಿ ರೆಡ್ ಕಲರ್ ನಡು ಒಂದು ಸ್ಟಾರ್ ಕಾಣ್ತಾ ಇದೆ, ಆ ಸೈಜ್ನಲ್ಲಿ ಪರಮಾತ್ಮ ಇದ್ದಾನ? ಇಲ್ಲ. ಪರಮಾತ್ಮ ಪಾಯಿಂಟ್ ಆಫ್ ಲೈಟ್, ಕಣ್ಣಿಗೆ ಕಾಣಲ್ಲಲ್ಲ ಅಂತ ಅದನ್ನು ಎನ್ಲಾರ್ಜ್ ಮಾಡಿ ತೋರಿಸಲಾಗಿದೆ ಅಷ್ಟೇ. ಚಿತ್ರದಲ್ಲಿರ್ಬೋದು ಅಥವಾ ಲಿಂಗುವಿನ ರೂಪದಲ್ಲಿರ್ಬೋದು. ಪೂಜೆ ಮಾಡಲಿಕ್ಕೊಂದು ಬೇಕಲ್ಲ ಆಧಾರ, ಅದಕ್ಕೋಸ್ಕರ ನಮಗೊಂದೇನೋ ಜೆರಾಕ್ಸ್ ಮಾಡಿಸ್ಬೇಕಾಗಿದೆ ಶೀಟ್. ಭಾಳ ಚಿಕ್ಕ ಶಬ್ದಗಳಿರ್ತವೆ, ಇಂಪಾರ್ಟೆಂಟ್ ಮಾತಿರ್ತದೆ, ಓದಬೇಕು, ಅದನ್ನೆಲ್ಲೋ ಫೈಲಪ್ ಮಾಡಬೇಕು. ಅದಕ್ಕೆ ಜೆರಾಕ್ಸ್ ಅಂಗಡಿಗೆ ಹೋದರೆ ಇದನ್ನು ಎನ್ಲಾರ್ಜ್ ಮಾಡಿ ಜೆರಾಕ್ಸ್ ಮಾಡಿಕೊಡ್ರಿ ಅಂದರೆ ಸೇಮ್ ಮಾಡ್ತಾರೆ, ಅದನ್ನು ಎನ್ಲಾರ್ಜ್ ಮಾಡ್ತಾರೆ, ದೊಡ್ಡ ಅಕ್ಷರದಲ್ಲಿ ಬರೋಂಗೆ ಮಾಡ್ತಾರೆ. ಇವತ್ತು ಕಂಪ್ಯೂಟರ್ನಲ್ಲಾಗಲಿ ಮೊಬೈಲ್ನಲ್ಲಾಗಲಿ ಝೂಮ್ ಮಾಡಿಬಿಟ್ರೆ ಅದು ಸಣ್ಣದಿದ್ದು ದೊಡ್ಡದು ಕಾಣ್ತದೆ. ಹಾಗೆ ಚಿಕ್ಕ ಪರಮಾತ್ಮನನ್ನು ಲಿಂಗುವಿನ ರೂಪದಲ್ಲಿ ಝೂಮ್ ಮಾಡಲಾಗಿದೆ, ಜ್ಯೋತಿ ರೂಪದಲ್ಲಿ ಝೂಮ್ ಮಾಡಲಾಗಿದೆ. ಆದರೆ ಆ ಪರಮಾತ್ಮ ಪರಮಶಕ್ತಿ ಕೇವಲ ಮೊನ್ನೆ ತಮಗೆ ತಿಳಿಸಲಾಗಿದೆ, ಜ್ಞಾನದ ಬೆಳಕಿನಿಂದ ಮಾತ್ರ ನೋಡಬಹುದು, ದಿವ್ಯ ನೇತ್ರದಿಂದ ಮಾತ್ರ ನೋಡ್ಬೋದು, ರಿಯಲೈಸೇಷನ್ ಎನ್ನುವಂತಹ ನೇತ್ರದಿಂದ ಮಾತ್ರ ನೋಡ್ಬೋದು. ಇವತ್ತು ಪರಮಾತ್ಮನ ರೆಸ್ಯೂಮಿನ ಫಸ್ಟ್ ಪಾಯಿಂಟ್ ತಿಳ್ಕೊಂಡಿದ್ದೀವಿ. ಪರಮಾತ್ಮನ ನೇಮ್, ನಾಮಧೇಯ ಶಿವ. ಅವನನ್ನು ಪೂಜಿಸ್ತಾ ಇರೋದು ಜ್ಯೋತಿರ್ಲಿಂಗ ರೂಪದಲ್ಲಿ. ಆಲ್ರೆಡಿ ತಮಗೆ ಗೊತ್ತಾಗಿದೆ, ಪರಮಾತ್ಮ ಅಂದರೆ ಹಿ ಶುಡ್ ಬಿ ಯೂನಿವರ್ಸಲಿ ಆಕ್ಸೆಪ್ಟೆಡ್. ಜಗತ್ತಿನವರೆಲ್ಲರೂ ಒಪ್ಪಿದರೆ ಮಾತ್ರ ಅವನು ಪರಮಾತ್ಮ. ಈಗ ನಿಮಗೊಂದು ಕ್ವಶನ್, ಹಾಗಾದರೆ ಪರಮಾತ್ಮ ಬಿಂದು ರೂಪ ಅಂತ ಎಲ್ಲ ಧರ್ಮ ಎಲ್ಲ ದೇಶದವರು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರಾ, ಸ್ವೀಕರಿಸಿದ್ದಾರಾ? ಪರಮಾತ್ಮ ಜ್ಯೋತಿರ್ಲಿಂಗ ಅಂತ ಹೇಳಿ ವಿಶ್ವದಲ್ಲೆಲ್ಲ ಮಾನ್ಯತೆ ಸಿಕ್ಕಿದೆಯಾ? ಒಂದು ವೇಳೆ ಇಲ್ಲ ಅಂದರೆ ಮತ್ತೆ ರಿಜೆಕ್ಟೆಡ್. ಹೋಗಲಿ, ಬಿಟ್ಬಿಡಿ, ವಿಶ್ವದ ಮಾತೆ ಬಿಟ್ಬಿಡಿ. ಕಮ್ ಟು ಇಂಡಿಯಾ. ಭಾರತದಲ್ಲಿ ಎಲ್ಲರೂ ಪರಮಾತ್ಮನನ್ನು ಜ್ಯೋತಿರ್ಲಿಂಗದ ರೂಪದಲ್ಲಿ ಒಪ್ಪಿದಾರಾ, ಜ್ಯೋತಿರ್ಬಿಂದು ರೂಪದಲ್ಲಿ ಒಪ್ಪಿದಾರಾ? ಇದ್ರ ಬಗ್ಗೆ ನಾವು ನಾಳೆ ಸೆಷನ್ನಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಡೀಲ್ ಮಾಡೋಣ. ಭಾರತೀಯರು ಪರಮಾತ್ಮನನ್ನು ಜ್ಯೋತಿರ್ಲಿಂಗದ ರೂಪದಲ್ಲಿ ಒಪ್ಪಿದಾರಾ? ಅಚ್ಚಾ, ಈಗ ಫಾರ್ ಫ್ಯೂ ಮಿನಿಟ್ಸ್ ಮೆಡಿಟೇಷನ್ ಮಾಡೋಣ. ಕೀಪ್ ಸಿಟ್ ಸ್ಟ್ರೈಟ್. ಓಂ ಶಾಂತಿ. ಆತ್ಮ ನಾನು ಜ್ಯೋತಿರ್ಬಿಂದು ಸ್ವರೂಪ. ಆತ್ಮ ನಾನು ಸ್ವಪ್ರಕಾಶಮಯ ದೀಪ. ನಾನು ಆತ್ಮ ದೇಹವನ್ನೆಲ್ಲ ಚೇತನಗೊಳಿಸುತ್ತಿರುವ ಚೈತನ್ಯ ದೀಪ. ನಾನು ಸಮರ್ಥ ಜ್ಯೋತಿ, ಪಾವನ ಪ್ರಕಾಶ. ದೇಹ ಎನ್ನುವ ದೇಗುಲದಲ್ಲಿ, ಭೃಕುಟಿ ಎನ್ನುವ ಗರ್ಭಗುಡಿಯಲ್ಲಿ ನಾನಾತ್ಮ ಚೈತನ್ಯ ಮೂರ್ತಿ. ದೇಹ ಎನ್ನುವ ದೇಗುಲದಲ್ಲಿ, ಭೃಕುಟಿ ಎನ್ನುವ ಗರ್ಭಗುಡಿಯಲ್ಲಿ ನಾನಾತ್ಮ ಸ್ವಪ್ರಕಾಶಮಯ ಮೂರ್ತಿ. ಆತ್ಮಜ್ಯೋತಿಯನ್ನೇ ದರ್ಶಿಸಿ ನಾನು ಜ್ಞಾನ ಸಂಪನ್ನ ಆತ್ಮ. 5 ಬಾರಿ ಮನನ ಮಾಡಿ, ನಾನಾತ್ಮ ಜ್ಞಾನ ಸಂಪನ್ನ ಜ್ಯೋತಿ.
ಜ್ಞಾನ ಸಂಪನ್ನ ಅರ್ಥಾತ್ ಸಮಾಧಾನ ಚಿತ್ತ. ಜ್ಞಾನ ಸಂಪನ್ನ ಅರ್ಥಾತ್ ಪ್ರಸನ್ನ ಚಿತ್ತ. ಜ್ಞಾನ ಸಂಪನ್ನ ಅರ್ಥಾತ್ ಶೀತಲ ಸ್ವರೂಪ. ಸ್ವಯಂ ಆತ್ಮ ಎಂದು ಅರಿವು ಮಾಡಿಕೊಂಡು ಜ್ಞಾನ ಸಂಪನ್ನ ಜ್ಯೋತಿ. ಅನ್ಯರನ್ನು ಆತ್ಮಬಿಂದು ರೂಪದಲ್ಲೇ ನೋಡುವ ಜ್ಞಾನ ಸಂಪನ್ನ ಜ್ಯೋತಿ. ಪ್ರತಿ ಕ್ಷಣ ನಾನು ಪರಮಾತ್ಮನ ಸಂತಾನ ಎನ್ನುವ ಸ್ಮೃತಿಯಲ್ಲಿರುವ ಜ್ಞಾನ ಸಂಪನ್ನ ಜ್ಯೋತಿ. ಪರಮಾತ್ಮ ಬಿಂದು ರೂಪ, ಪಾಯಿಂಟ್ ಆಫ್ ಲೈಟ್. ಸ್ವಪ್ರಕಾಶಮಯ ಅವಿನಾಶಿ ಜ್ಯೋತಿ ಪರಮಾತ್ಮ. ವಿದೇಹಿ, ಏನನ್ನು ಭೋಗಿಸದಿರುವ ಅಭೋಕ್ತ. ಪರಮಾತ್ಮ ಜ್ಯೋತಿರ್ಬಿಂದು ಶಿವ. ಶಿವನನ್ನೇ ನೋಡಿ ಕಲ್ಯಾಣಕಾರಿ ಜ್ಯೋತಿರ್ಬಿಂದು. ಸರ್ವರ ಮಂಗಳವನ್ನೇ ಬಯಸುವ ಜ್ಯೋತಿರ್ಬಿಂದು. ಸರ್ವಾತ್ಮಗಳ ಪ್ರತಿ ಶುಭವನ್ನೇ ಬಯಸುವ ಜ್ಯೋತಿರ್ಬಿಂದು ಶಿವ. ಪರಮಾತ್ಮ ಶಿವ ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ. ಜ್ಯೋತಿರ್ಬಿಂದು ಶಿವ ಬೀಜರೂಪ. ಸೃಷ್ಟಿ ಎನ್ನುವ ಹೆಮ್ಮರ ವೃಕ್ಷದ ಆದಿ ಬೀಜ ಜ್ಯೋತಿ ಸ್ವರೂಪ ಶಿವ. ಶಿವ ಅಂದರೆ ಬಿಂದು. ಶಿವ ಅಂದರೆ ಪಾಪನಾಶಕ. ಬಂಧನದಲ್ಲಿ ಸಿಲುಕಿದ ಸಕಲಾತ್ಮಗಳ ಮುಕ್ತಿದಾತ. ಶಿವ ತಂದೆಯ ಸಂತಾನ ನಾನಾತ್ಮ ಜ್ಯೋತಿ. ಹೀಗೆ ಲೌಕಿಕ ತಂದೆ ತನ್ನ ಮಕ್ಕಳನ್ನು ಬಹಳ ಪ್ರೀತಿಯಿಂದ ಮುತುವರ್ಜೆ ವಹಿಸಿ ಬೆಳೆಸುತ್ತಾನೋ ಹಾಗೆ ಇಂದು ದುಃಖದಲ್ಲಿ ಸಿಲುಕಿದ ಸಕಲಾತ್ಮಗಳಿಗೆ, ದಾರಿ ತೋರದೆ ದಿಕ್ಕು ಕೆಟ್ಟು ಗಾಬರಿಯಾದ ಆತ್ಮಗಳಿಗೆ ಜ್ಞಾನದ ಪ್ರಭೆಯನ್ನು ನೀಡುವ ಸರ್ವಾತ್ಮಗಳ ಹಿತೈಷಿ ಜ್ಯೋತಿರ್ಬಿಂದು ಶಿವ. ತಂದೆಯೋಪಾದಿಯಲ್ಲಿ ಜವಾಬ್ದಾರಿಯಿಂದ ಮುತುವರ್ಜಿಯಿಂದ ನಮಗೆ ಮಾರ್ಗ ಹೇಳಿಕೊಡುವ, ರಕ್ಷಿಸುವ ವಿಶ್ವರಕ್ಷಕ ಶಿವ ಕಲ್ಯಾಣಕಾರಿ. ನಾನಾತ್ಮನ ಮಂಗಳವನ್ನೇ ಶುಭವನ್ನೇ ಬಯಸುವ ಜ್ಯೋತಿ ಸ್ವರೂಪ ಶಿವ. ಪರಮಾತ್ಮ ಸೂಕ್ಷ್ಮಾತಿ ಸೂಕ್ಷ್ಮ ಜ್ಯೋತಿ. ಪರಮಾತ್ಮ ಆ ತಂದೆಯ ಸಂತಾನ ನಾನಾತ್ಮ ಭಾಗ್ಯಶಾಲಿ ನಕ್ಷತ್ರ. ಕಲ್ಯಾಣಕಾರಿ ತಂದೆಯ ಸಂತಾನ ನಾನು. ತಂದೆಯಂತೆ ನಾನು ಸಂತಾನ ಬಿಂದು ರೂಪ. ತಂದೆಯಂತೆ ನನ್ನ ಆತ್ಮ ಸ್ವಪ್ರಕಾಶಮಯ. ತಂದೆಯಂತೆ ನನ್ನ ಕರ್ತವ್ಯ ಗುಣಗಳನ್ನು ರೂಪಿಸಿಕೊಳ್ಳುವೆ. ಸರ್ವಾತ್ಮಗಳ ಮಂಗಳವನ್ನೇ ಬಯಸುವೆ. ಸರ್ವಾತ್ಮರ ಕಲ್ಯಾಣವನ್ನೇ ಬಯಸುವೆ. ಯಾವ ಆತ್ಮಗಳು ನನಗೆ ದುಃಖ, ನೋವು ಏನೇ ಕೊಟ್ಟಿರ್ಬೋದು, ನಾನೆಲ್ಲರ ಪ್ರತಿ ಶುಭವನ್ನೇ ಬಯಸುವ ಶುಭಕಾರಿ ಶಿವನ ಸಂತಾನ ನಾನು. ಶುಭಚಿಂತಕ ಆತ್ಮ
ಸರ್ವರ ಪ್ರತಿ ಕಲ್ಯಾಣವನ್ನೇ ಬಯಸುವ ಕಲ್ಯಾಣಕಾರಿ ತಂದೆಯ ಸಂತಾನ ನಾನು ವಿಶ್ವ ಕಲ್ಯಾಣಿ. ಸರ್ವರ ಮಂಗಳವನ್ನೇ ಬಯಸುವ ಮಂಗಳಕಾರಿ ಶಿವ ತಂದೆಯ ಸಂತಾನ ನಾನು ಮಂಗಳದಾಯಿನಿ. ಇಂದಿನಿಂದ ಮಾತಿನಲ್ಲಿ, ಸಂಕಲ್ಪದಲ್ಲಿ, ಕರ್ಮದಲ್ಲೂ ಅನ್ಯರ ಪ್ರತಿ ಅಹಿತ, ದ್ವೇಷ, ಈರ್ಷೆಯ ಭಾವನೆಯನ್ನು ತಾಳುವುದಿಲ್ಲ. ಏಕೆಂದರೆ ಕಲ್ಯಾಣಕಾರಿ ತಂದೆಯ ಸಂತಾನ, ಮಂಗಳಕಾರಿ ಶಿವನ ಸಂತಾನ ನಾನು ಸರ್ವರ ಪ್ರತಿಯನ್ನೇ ಶುಭವನ್ನೇ ಬಯಸುವೆ. ಸರ್ವರಿಗೂ ಶುಭವಾಗಲಿ, ಸಂತುಷ್ಟರಾಗಿರಲಿ, ನಿರೋಗಿಯಾಗಿರಲಿ. ಓಂ ಶಾಂತಿ. ಓಂ ಶಾಂತಿ, ಓಂ ಶಾಂತಿ.